ಸಂಘಟನೆಯನ್ನು ನೋಡಿದ್ದೀನಿ ನಾನು 2 ವರ್ಷ ಆದಮೇಲೆ ಬಿಟ್ಟ ಮೇಲೂ ಪ್ರತಿ ವರ್ಷ ನಮ್ಮ ಮನೆಗೆ 2-3 ಸರಿ ಯಾರೋ ಒಬ್ಬರು RSS ಕಡೆಯಿಂದ ನಮ್ಮ ಮನೆಗೆ ಬರೋರು ಬನ್ನಿ ಅಂತಲ್ಲ, ಹೇಗಿದ್ದೀರಾ, ಆರಾಮ, ಏನಾರು ಕಷ್ಟ ಇದೆಯಾ ಅಂದರೆ ಅವರ ನೆಟ್ವರ್ಕಿಂಗ್ ಯಾವ ರೀತಿ ಸಂಬಂಧ ಇಟ್ಕೊಳ್ತಾರೆ. RSS ಸರಸ್ವತಿ ವಿದ್ಯಾಮಂದಿರಗಳು ನೀವೆಲ್ಲೆಲ್ಲಿ ನೋಡ್ತಾ ಇದ್ದೀರೋ ಕರ್ನಾಟಕದಲ್ಲಿ ಅದೆಲ್ಲ RSS ನಡೆಸೋದು. 1947 ಆಗಸ್ಟ್ 15 ಆದಮೇಲಿಂದ ಆ್ಯಂಡ್ ಸಂವಿಧಾನದ ರಚನೆ ಬಾಬಾ ಸಾಹೇಬ್ ಮಾಡಿದ ಮೇಲಿಂದ ನಮ್ಮ ದೇಶದ ನಿಯಮಗಳು, ನಮ್ಮ ದೇಶದ ಸಂವಿಧಾನ ಏನು ಹೇಳುತ್ತೆ ನನಗೆ ಕ್ಲಿಯಾರಿಟಿ ಇದೆ. RSSನವ್ರಿಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅದನ್ನು ನಾವು ಪರಿಶೀಲಿಸಿದ್ರೆ, ನಾನಂತೂ ಎಕ್ಸ್ಪರ್ಟ್ ಅಂತೂ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ನಾನಲ್ಲ, ಇದ್ದಾರೆ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು. ಅವ್ರಗಳ ಮಾತನ್ನೇ ನಾನು ಕೇಳಿದ್ರೆ ಅವ್ರು ಹೇಳ್ತಾರೆ, ಅಲ್ಲಪ್ಪ ಪರಮಾಶ್ಚರ್ಯ ಏನು ಅಂದರೆ ಇಷ್ಟು ವರ್ಷ ಹೆಂಗೆ ಅವ್ರು ರಿಜಿಸ್ಟರ್ ಮಾಡಿಲ್ಲ ಅನ್ನೋದೇ ಪರಮಾಶ್ಚರ್ಯ. ಬ್ರಾಹ್ಮಣರದ್ದಲ್ಲ ಇಲ್ಲಿ ಸಮಸ್ಯೆ ಇರೋದು, ಬ್ರಾಹ್ಮಣರು ಜನರು, ಇಟ್ಸ್ ದ ಸಿಸ್ಟಮ್. ಕಿರಣ್ ಸರ್, ಏನು ನೀವು 2ನೇ-3ನೇ ತರಗತಿಯಲ್ಲಿ ನೀವು RSS ಒಳಗಡೆ ಹೋಗ್ತೀರಿ, ಆಮೇಲೆ 2-3 ವರ್ಷ ಅದ್ರೊಳಗಡೆ ಇದ್ದು ಹೊರಗಡೆ ಬರ್ತೀರಿ, ಆಮೇಲೆ ಅದರಿಂದ ವಾಶ್ಔಟ್ ಪೀರಿಯಡ್ಡು ಒಂದು 20-25 ವರ್ಷ ತಗೊಳ್ತೀರಿ. ಸೊ ಈಗ ಪೂರ್ತಿಯಾಗಿ ನೀವು RSSಯಿಂದ ಹೊರಗಡೆ ಇದ್ದೀರಾ ಮತ್ತು RSS ಹೊರಗಡೆ ಇದ್ಕೊಂಡು ಅದನ್ನ ಅಬ್ಸರ್ವೇಷನ್ ಮಾಡ್ತಿದ್ದೀರಾ, ಆ ಸ್ಟ್ರಕ್ಚರನ್ನು, ಆ ಸಂಸ್ಥೆ ಸಂಘಟನೆ ಅಬ್ಸರ್ವೇಷನ್ ಮಾಡ್ತಿದ್ದೀರಾ. ಈಗ ನಿಮಗೆ ಅದು ಏನು ಅದ್ರ ಬಗ್ಗೆ ಒಪಿನಿಯನ್? ಮೊದಲನೇದಾಗಿ ನನಗೇನು ಆಶ್ಚರ್ಯ ಆಗ್ತಿಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಥವಾ ಯಾಕೆ ಸಕ್ಸಸ್ಫುಲ್ ಆಗಿದ್ದಾರೆ. ಅವ್ರ ಸಂಘಟನೆಯನ್ನು ನೋಡಿದ್ದೀನಿ ನಾನು 2 ವರ್ಷ ಆದಮೇಲೆ ಬಿಟ್ಟ ಮೇಲೂ ಪ್ರತಿ ವರ್ಷ ನಮ್ಮ ಮನೆಗೆ 2-3 ಸರಿ ಯಾರೋ ಒಬ್ಬರು RSS ಕಡೆಯಿಂದ ನಮ್ಮ ಮನೆಗೆ ಬರೋರು ಬನ್ನಿ ಅಂತಲ್ಲ, ಹೇಗಿದ್ದೀರಾ, ಆರಾಮ, ಏನಾರು ಕಷ್ಟ ಇದೆಯಾ ಅಂದರೆ ಅವರ ನೆಟ್ವರ್ಕಿಂಗು ಯಾವ ರೀತಿ ಸಂಬಂಧ ಇಟ್ಕೊಳ್ತಾರೆ. ಇವಾಗ ಒಂದು ಬನ್ನಿ, ಒಂದ್ಸಲ ಬನ್ನಿ ಶಾಖೆಗೆ, ಡೈಲಿ ಬೇಡ, ಸಂಡೇ ಬನ್ನಿ, ಇಲ್ಲ ಏನೋ ಫಂಕ್ಷನ್ ಆಗ್ತಿದೆ ಬನ್ನಿ, ಒಂದು ಕನೆಕ್ಷನ್, ಸಂಬಂಧ ಇಟ್ಕೊಳ್ಳೋದು ಒಂದು. ಅದ್ರ ಜೊತೆಗೆ ಎಜುಕೇಷನ್, ನನಗೆ ಅವಾಗಲೇ SSVMದು ಕತೆ ಗೊತ್ತಿತ್ತು, ಸರಸ್ವತಿ ವಿದ್ಯಾಮಂದಿರದ್ದು. ಇವಾಗ ಏನು ಜನ ಹೇಳ್ತಾರೆ, ನಂಗೆ ಆಗಲೇ ನೋಡಿದ್ದೆ. ನಮ್ಮ ಅಣ್ಣ ಇನ್ಫ್ಯಾಕ್ಟ್ ಸರಸ್ವತಿ ವಿದ್ಯಾಮಂದಿರದ ಒಂದು ಕತೆ ಅದು ನಮ್ಗೆ ಗೊತ್ತಿಲ್ಲ. RSS ಸರಸ್ವತಿ ವಿದ್ಯಾಮಂದಿರಗಳು ನೀವೆಲ್ಲೆಲ್ಲಿ ನೋಡ್ತಾ ಇದ್ದೀರೋ ಕರ್ನಾಟಕದಲ್ಲಿ ಅದೆಲ್ಲ RSS ನಡೆಸೋದು. ಅಂದರೆ RSSನ ಒಂದು ಎಜುಕೇಷನ್ ವಿಂಗ್ ಅದು. ಹೌದು ಹೌದು ಅಲ್ವಾ? ಆ ಎಜುಕೇಷನ್ ವಿಂಗ್ ನಿಮ್ಮ ಜೊತೆಗಿದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ನ ನೀವು ಇನ್ಫ್ಲೂಯೆನ್ಸ್ ಮಾಡ್ಬೋದು ಅನ್ನೋದು ಆಶ್ಚರ್ಯ ಏನಿಲ್ಲ ನನಗೆ. ಎಸ್, ಯಾವುದೇ ಒಂದು ಆರ್ಗನೈಸೇಷನ್ಗೆ ನೀವು ಈ ರೀತಿಯಾದ ಒಂದು ಅನ್ಚೆಕ್ಡ್ ರೈಟ್ಸ್ ಕೊಡ್ತೀರಾ, ಅನ್ರೆಗ್ಯುಲೇಟೆಡ್ ರೈಟ್ಸ್ ಕೊಡ್ತೀರಾ ಅಂದರೆ ಎಜುಕೇಷನ್ ಒಳ್ಳೆ ಜಾಗ ಅಲ್ವಾ ನಿಮಗೆ? ಅಂದರೆ ಫ್ಯೂಚರ್ಗೆ ನಿಮಗೆ ಬೇಕಾಗಿರುವಂಥ ಒಂದು ಬೆಂಬಲ ಏನು ಬೇಕಿದೆ, ಒಂದು ನೆಕ್ಸ್ಟ್ ಜನ್ರೇಷನ್ನ ನೀವೇನು ರೆಡಿ ಮಾಡಬೇಕು ಅಂತಿದ್ದೀರಾ, ಐ ಥಿಂಕ್ ಪರ್ಫೆಕ್ಟ್ ಬ್ರೀಡಿಂಗ್ ಗ್ರೌಂಡ್ ಸಿಕ್ಬಿಡುತ್ತೆ. ಸೊ RSS ಯಾವ ರೀತಿಯಾಗಿ ಅವರ ಸಂಘಟನೆಯಲ್ಲಿ ಭಾಳ ಸಣ್ಣ ವಯಸ್ಸಿಂದನೇ ಅವರ ಒಂದು ಏನಂತೀರಾ ಇನ್ಕ್ಲೂಷನ್ ಶುರು ಆಗೋದು. ಅವರು ಭಾಳ ರೇರಾಗಿ ನಿಮಗೆ ದೊಡ್ಡವರಾದ್ಮೇಲೆ ಒಳಗೆ ತೊಗೊಳ್ಳೋದು. ನೀವು ನೋಡಿದರೆ ಚಿಕ್ಕವರಿದ್ದಾಗ ನಿಮ್ಗೊಂದು ಫಾರ್ಮೇಟಿವ್ ಇಯರ್ಸ್ ಅಂತ ನಾವೇನು ಕರಿತೀವಿ, ನೀವು ಪ್ರಪಂಚನ, ಸಮಾಜನ ನೋಡಿ ಕಲ್ತ್ಕೊಳ್ಳೋಕೆ ಶುರು ಮಾಡೋ ಸಮಯ ಅಥವಾ ನೋಡೋ ಸಮಯ, ಕಣ್ಬಿಡೋ ಸಮಯ, ಆವಾಗಲೇ ಅವ್ರು ಜಾಸ್ತಿ ನೋಡೋದು. ಏನೂ ಆಶ್ಚರ್ಯ ಇಲ್ಲ ನನಗೆ ಏನು ನಡೀತಿದೆ ಅದರಲ್ಲಿ ನೋಡಿದ್ರೆ. ಈಗ ಒಟ್ಟಾರೆಯಾಗಿ ಅವರ ಉದ್ದೇಶಗಳು ನಿಮಗೆ ಗೊತ್ತಿದೆ, ಉದ್ದೇಶ ಗೋಲ್ಗಳು ಗೊತ್ತಿದೆ ನಮಗೆ. ಅಂದರೆ ಒಂದು ನಾವು ಹಿಂದೂ ರಾಷ್ಟ್ರ ಮಾಡೋಕ್ಕೆ ಹೊರಡ್ತೀವಿ ಅಂತ ಹೇಳ್ತಾರೆ, ಮತ್ತು ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳ್ತಾನೆ ಅದರಲ್ಲಿ ಜಾತಿ ತಾರತಮ್ಯಗಳಿರುವಂಥದ್ದು. ಮುಸ್ಲಿಮರನ್ನು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾಕೆ ಅಂತ ಹೇಳ್ತೀನಿ ಅಂದರೆ RSS BJPಯಲ್ಲಿ ಮುಸ್ಲಿಂ ಮೋರ್ಚಾ ವಿಂಗ್ ಅಂತ ಇರುತ್ತೆ. ಇವೆಲ್ಲ ನಾನಿದ್ದಾಗ ಇರಲಿಲ್ಲ, ಅದು ಆಮೇಲೆ ಬಂದಿರೋದು. ಸಮಯಕ್ಕೆ ತಕ್ಕಂಗೆ ಚೇಂಜು ಆಗ್ತಾರೆ RSS. ಅದು ಕೂಡ ಅಂದ್ರೆ ಚೇಂಜ್ ಅಂದ್ರೆ ಹಿಂಗೆ ಬೆಟರ್ ಮಾಡ್ಕೊಬೇಕು, ಹೆಂಗೆ ಇನ್ನ ಸ್ಟ್ರೆಂಥನ್ ಮಾಡ್ಕೊಬೇಕು ಆರ್ಗನೈಸೇಷನಲ್ಲಿ. ಈ ಮುಸ್ಲಿಂ ದ್ವೇಷವನ್ನ ಹರಡ್ತಾನೆ ಅವರು 100 ವರ್ಷ ಈಗ ಶತಮಾನೋತ್ಸವ ಆಚರಿಸಿದ್ರು. ಇದೆಲ್ಲ ನೋಡಿದಾಗ ನಿಮಗೆ ಅದರ ದೇಹದ್ವೇಷಗಳು ಅಥವಾ ಅದು ಸಮಾಜಕ್ಕೆ ಹಾನಿಕಾರಕ, ಪೂರಕ, ಆ ಥರದ್ದು ಏನು, ಈಗ ನೀವು ಅದರಿಂದ ಹೊರಗಡೆ ಬಂದಿದ್ದಕ್ಕೆ ನಿಮ್ಗೆ ಏನು ಅನಿಸ್ತಿದೆ? ನನ್ನ ಪ್ರಿವಿಲೇಜ್ ಇತ್ತು, ನನ್ಗೆ ಒಂದು ತುಂಬಾ ಜನ ಒಳಗಡೆ ಹೋಗ್ತಿದ್ದಾರೆ, ನೀವು ಹೊರಗಡೆ ಬಂದಿದ್ದೀರಿ. ನನ್ಗೆ ಅದೇ ಒಂದು ನಮ್ಮ ತಂದೆ ತಾಯಿ ಆದವರು ನೋಡಿದ್ರು, ಆ ಒಂದು ಅಡ್ವಾಂಟೇಜ್ ಇತ್ತು ನನಗೆ ನಮ್ಮ ಅಣ್ಣಂಗೆ. ಆ ಅಡ್ವಾಂಟೇಜ್ ಇದ್ದಿದ್ದಕ್ಕೆ ನಾನು ಹೊರಗೆ ಬರೋದಕ್ಕಾಯ್ತು. ಅಥವಾ ಸಿಕ್ಕಾಕೊಂಡಿರಲಿಲ್ಲ, ನನ್ನೇನಲ್ಲಿ ಒಳಗಡೆ ಸಿಕ್ಕಾಕ್ಸಿರಲಿಲ್ಲ, ನನ್ನ ಉದ್ದೇಶದಿಂದನೇ ಹೋಗಿದ್ದಲ್ವಾ. ಬಟ್ ಅಲ್ಲಿಂದ ಹೊರಗೆ ಬರೋದಕ್ಕೂ ನಿಮಗೆ ಅಟ್ರಾಕ್ಷನ್ನು, ಎಷ್ಟೊಂದು ಜನ ಯೂತ್ ಇದಾರಲ್ಲಿ, ಒಂದು ರೀಸನ್ ಇರುತ್ತೆ. ಸೊ ನಮ್ಮನ್ನ ಉಪಾಯವಾಗಿ ಆಚೆ ತೆಗೆದ್ಬಿಟ್ರು. ನಾನು ಹೇಳ್ದಂಗೆ ನಮ್ಮನ್ನೇನಾರ ನೀವು ಹೋಗ್ಬೇಡಿ. ಕೆಲವು ಉದ್ದೇಶಗಳು ಅವ್ರು ಹೇಳೋದು ಸರಿ ಅನ್ಸುತ್ತಲ್ವ. ಈಗ ನಮ್ಮ ದೇಶ ರಕ್ಷಣೆ ಮಾಡಬೇಕು, ನಮ್ಮ ಗಡಿಯನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ನಮ್ಮದು ಮೂಲತಃ ಇದು ಹಿಂದೂಗಳ ದೇಶ, ನಾವು ಇಲ್ಲಿ ಬಹುಸಂಖ್ಯಾತರು, ನಮಗಿಲ್ಲಿ ಜಾಸ್ತಿ ಸೌಲಭ್ಯಗಳು ಅಥವಾ ನಾವು ರಾಜರ ಥರ ಇರಬೇಕು, ನಮ್ಮ ಅಧಿಕಾರ ಇಲ್ಲಿ ಇರಬೇಕು ಅನ್ನುವಂಥದ್ದು. ಅಂದರೆ ಅದು
ಅದೆಲ್ಲ ನಾನು ನೋಡಿ ವೆರಿ ಕ್ಲಿಯರ್ ಇದ್ದೀನಿ. ಹ್ಞೂ 1947 ಆಗಸ್ಟ್ 15 ಆದ್ಮೇಲಿಂದ ಆ್ಯಂಡ್ ಸಂವಿಧಾನದ ರಚನೆ ಬಾಬಾ ಸಾಹೇಬ್ ಅವರು ಮಾಡಿದ ಮೇಲಿಂದ ನಮ್ಮ ದೇಶದ ನಿಯಮಗಳು, ನಮ್ಮ ದೇಶದ ಸಂವಿಧಾನ ಏನು ಹೇಳುತ್ತೆ ನನಗೆ ಕ್ಲಿಯಾರಿಟಿ ಇದೆ. RSSನವ್ರಿಗೆ ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅವ್ರ ಸಂವಿಧಾನದಲ್ಲಿ ನಂಬ್ತಾರೋ ಇಲ್ವೋ ಆ ಊಹೆ ನೀವು ಮಾಡ್ಬೋದು, ನೋಡ್ತಿರೋರು ಮಾಡ್ಬೋದು. ಅವ್ರು ಮಾಡ್ತಾರೆ ಅಂದರೆ ಒಳ್ಳೇದು, ಮಾಡಲಿಲ್ಲ ಅಂದರೆ ಅದ್ರ ಪ್ರಕಾರವಾಗಿ ಏನಾಗಬೇಕೋ ಅದು ನಾನು ಸಪೋರ್ಟ್ ಮಾಡ್ತೀನಿ ಆಗಬೇಕು. ಅಂದರೆ ಸಂವಿಧಾನ ಎಲ್ಲದಕ್ಕಿಂತ ಮುಂದಿರಬೇಕು. ಅದರ ಒಂದು ಫ್ರೇಮ್ ವರ್ಕಲ್ಲಿ ನೀವು ಏನಾದ್ರು ಮಾಡಿ, ನಿಮ್ಗೆ ಅಧಿಕಾರ ಇದೆ. RSS ಆಗಲಿ, SFI ಆಗಲಿ, ಮತ್ತೊಬ್ಬರಾಗಲಿ, ಯಾರೇ ಆಗಲಿ ಆರ್ಗನೈಸೇಷನ್ಸು, ನೀವು ಒಂದು ಕಾನ್ಸ್ಟಿಟ್ಯೂಷನಲ್ ವೇಲಿ ಸಂವಿಧಾನದ ಒಂದು ಬೆನ್ನೆಲುಬಾಗಿ ಇಟ್ಕೊಂಡು ನೀವು ಮಾಡ್ತೀರಾ ಅಂದರೆ ಐ ಥಿಂಕ್ ಎಲ್ರಿಗೂ ಸ್ವಾತಂತ್ರ್ಯ ಇದೆ, ಎಲ್ರಿಗೂ. ಬಟ್ ನೀವು ಸಂವಿಧಾನದ ವಿರುದ್ಧವಾಗಿ, ಸಂವಿಧಾನದ ಸಿದ್ಧಾಂತದ ವಿರುದ್ಧವಾಗಿ, ಯಾಕೆಂದರೆ ಸಂವಿಧಾನ ಕ್ಲಿಯರಾಗಿ ಹೇಳುತ್ತೆ ಇದು ಹಿಂದೂಗಳ ದೇಶ ಅಲ್ಲ, ಇದು ಭಾರತೀಯರ ದೇಶ. ಯಾರು ಭಾರತೀಯರು? ಭಾರತೀಯರು, ಭಾರತದಲ್ಲಿರೋರು. ಅದು ಬೇರೆ ಕಾನ್ವರ್ಸೇಷನ್. ಇವಾಗ ನಾಗರಿಕತೆ ಇಂಪ್ರೂವ್ ಮಾಡೋದು ಅಂತ, ಪಾಸ್ಪೋರ್ಟು ಇಲ್ಲ ಅಂತ ಹೇಳಿದ್ದಾರೆ, ಅದು ಬಿಡಿ, SIR ಚರ್ಚೆ ಬರುತ್ತೆ, ಅದು ಬರುತ್ತೆ. ಬಟ್ ನಾನು ಹೇಳ್ತಿರೋದು ಅಂದರೆ ಒಂದು ಫಂಡಮೆಂಟಲ್ ವೇಲ್ ನಾವು ನೋಡಿದಾಗ ಭಾರತೀಯರು ಈ ದೇಶದ ನಾಗರಿಕರು. ಇಲ್ಲಿ ಯಾರು ಭಾರತೀಯರು? ಯಾರು? ಹಿಂದೂಗಳು ಭಾರತೀಯರು, ಮುಸ್ಲಿಮ್ಸ್ರು ಭಾರತೀಯರು, ಕ್ರಿಶ್ಚಿಯನ್ಸ್ರು ಭಾರತೀಯರು, ಸಿಖ್ರು ಭಾರತೀಯರು, ಎಲ್ಲರೂ ಭಾರತೀಯರೇ. ಸೊ ಭಾರತ ನಂದೆಷ್ಟೋ ಅವ್ರದ್ದು ಅಷ್ಟೇ, ಎಲ್ಲರದ್ದು ಅಷ್ಟೇ. ಸೊ ಇದರಲ್ಲಿ ಯಾರದೇ ಆದ ಹಕ್ಕಿಲ್ಲ, ಯಾವುದೇ ಥರದ ಒಂದು ಓನರ್ಶಿಪ್ ಇಟ್ಕೊಳಕ್ಕಾಗಲ್ಲ. ಸೊ RSS ಆಗಲಿ, ಯಾವುದೇ ಆರ್ಗನೈಸೇಷನ್ನೇ ಆಗಲಿ, ಐ ಥಿಂಕ್ ಅವ್ರಿಗೆ ಸಂಪೂರ್ಣವಾದ ಹಕ್ಕಿದೆ ಎಕ್ಸಿಸ್ಟ್ ಆಗೋದಕ್ಕೆ, ಪ್ರೊವೈಡೆಡ್ ನಮ್ಮ ದೇಶದ ಸಂವಿಧಾನ ಏನು ಹೇಳುತ್ತೆ. ಇಲ್ಲ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ವಲ್ಲ. ಈಗ ರಿಜಿಸ್ಟ್ರೇಷನ್ ಒಂದು ದೊಡ್ಡ ಇಷ್ಟು ವರ್ಷ ಮಾಡ್ಕೊಂಡಿಲ್ಲದೆ ಇರೋದೇ ಒಂದು ಆಶ್ಚರ್ಯ ನೋಡಿ. ಅಲ್ಲ, ಅದು ದೊಡ್ಡ ಚರ್ಚೆ ಶುರುವಾಗಿದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದೇ ನಾನು ಹೇಳ್ತಾ ಇರೋದು, ಸಂವಿಧಾನ ಏನು ಹೇಳುತ್ತೆ ಅದ್ರ ಬಗ್ಗೆ. ಅದನ್ನು ನಾವು ಪರಿಶೀಲಿಸಿದ್ರೆ, ನಾನಂತೂ ಎಕ್ಸ್ಪರ್ಟ್ ಅಂತೂ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ನಾನಲ್ಲ, ಇದ್ದಾರೆ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು. ಅವ್ರಗಳ ಮಾತನ್ನೇ ನಾನು ಕೇಳಿದ್ರೆ ಅವ್ರು ಹೇಳ್ತಾರೆ, ಅಲ್ಲಪ್ಪ ಪರಮಾಶ್ಚರ್ಯ ಏನು ಅಂದರೆ ಇಷ್ಟು ವರ್ಷ ಹೆಂಗೆ ಅವ್ರು ರಿಜಿಸ್ಟರ್ ಮಾಡಿಲ್ಲ ಅನ್ನೋದೇ ಪರಮಾಶ್ಚರ್ಯ. ಯಾಕೆಂದರೆ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕಲ್ಲಿ ಒಂದು ಆರ್ಗನೈಸೇಷನ್ ಆಗಿದ್ದೀರಾ ನೀವು ಅಂದರೆ, ಆರ್ಗನೈಸೇಷನಲ್ ಆಕ್ಟಿವಿಟೀಸ್ ಇರುತ್ತೆ, ಆಫೀಸ್ ವರ್ಕ್ ಇರುತ್ತೆ, ಪೇಪರ್ ವರ್ಕ್ ಇರುತ್ತೆ, ಅಕೌಂಟ್ಸ್ ಇರುತ್ತೆ, ದುಡ್ಡು ಬರುತ್ತೆ ಹೋಗುತ್ತೆ, ಸಾಕಷ್ಟು ಏನಂತೀರ ಅಂಶಗಳದರಲ್ಲಿ ಸೇರಿರುತ್ತೆ. ಯಾವ ಆರ್ಗನೈಸೇಷನ್ ಇಲ್ಲಿ ರಿಜಿಸ್ಟರ್ ಮಾಡದೆ ವರ್ಕ್ ಮಾಡ್ಬೋದು? ನಿಮಗೆ ಗೊತ್ತಾಗೋದಾರ? RSS ಬಿಟ್ಬಿಡೋಣ ಒಂದು ಸೆಕೆಂಡ್ಗೆ. ಇನ್ಯಾವ್ದಾರ ನೀವು ಆರ್ಗನೈಸೇಷನ್ ನಂಗೆ ತೋರಿಸ್ತೀರಾ ರಿಜಿಸ್ಟ್ರೇಷನ್ ಮಾಡದೆ ಅವರು ನಡೆಸ್ಬೋದು ಅಂತ? ಇಲ್ಲ. ಸೊ ಎಲ್ರಿಗೂ ಒಂದು ನಿಯಮ, ಸಂವಿಧಾನದ ನಿಯಮ ಆಯಿತು ಅಂದರೆ, ನನ್ನ ಪ್ರಕಾರ RSSಗೆ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಭಾರತದ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆಯಿಂದ ಇದ್ದವರು ಅವರು. ಸಂವಿಧಾನ ಅವ್ರಿಗೆ ಅಕಸ್ಮಾತ್ ನಾನು ಕ್ಲಾರಿಟಿ ಕೊಡೋಕ್ಕಾಗಲ್ಲ, ಅಕಸ್ಮಾತ್ ಅವ್ರ ಪರ ಏನಾರು ಅವ್ರಿಗೆ ಸಂವಿಧಾನ ಇಷ್ಟ ಇಲ್ಲ ಅನ್ನೋದಾಯ್ತು ಅಂದರೆ ಆಗಲೇ ಅವ್ರು ಏನಾರು ಮಾಡ್ಬೋದಿತ್ತು. ಸಂವಿಧಾನ ರಚನೆ ಮಾಡೋ ಟೈಮಲ್ಲೇ ಅವರು ಅದರ ಪರ ನಿಲ್ಬೋದಿತ್ತು. ಅಥವಾ ಈಗಲೂ ಅವ್ರಿಗೆ ಅಕಸ್ಮಾತ್ ಸಂವಿಧಾನ ಅದ್ರದ್ದು ಅನುಕೂಲತೆ ಕೊಡುತ್ತೆ, ಅದ್ರದ್ದು ರೈಟ್ಸ್ ಕೊಡುತ್ತೆ, ಸಂವಿಧಾನನೂ ಚಾಲೆಂಜ್ ಮಾಡ್ಬೋದು ನೀವು. ಬಟ್ ಒಂದು ಲೀಗಲ್ ಫ್ರೇಮ್ ವರ್ಕಲ್ಲಿ ಮಾಡ್ಬೇಕು ಅದನ್ನು. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಅವ್ರು ಏನೇ ಮಾಡಿದ್ರು ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ. ಒಂದು ನಿಮಗೆ ಒಂದು ಪರ್ಸನಲ್ ಆದ ಕ್ವಶನ್ ಕೇಳ್ತೀನಿ, ಬೇಸರ ಮಾಡ್ಕೋತಿರಲ್ಲ ಗೊತ್ತಿಲ್ಲ. ಅದು ಪ್ರಶ್ನೆ ಏನಂದರೆ, ಈ ಬ್ರಾಹ್ಮಣರು ಅತಿ ಹೆಚ್ಚು ತಿಳುವಳಿಕೆಯುಳ್ಳವರು, ಓದಿದವರು, ವಿದ್ಯಾವಂತರು ಅನ್ನೋದು ನಿಜ ಆದರೆ ಅವರೇ ಜಾಸ್ತಿ ಅದಕ್ಕೆ RSSಗೆ ಅಟ್ರಾಕ್ಟ್ ಆಗ್ತಾರಲ್ಲ. ಅವರು ತಿಳುವಳಿಕೆ ಹೇಳೋರಾಗಿ ಇದು ಮನಸ್ಸುಗಳ ನಡುವೆ ಒಂದು ಭೇದ ಮಾಡುವ, ದ್ವೇಷ ಬೆಳೆಸುವ ಒಂದು ಸಂಘಟನೆ, ಇದರಿಂದ ದೂರ ಇರಿ ಅಂತ ಅವರು ಅವೇರ್ನೆಸ್ ಮೂಡಿಸ್ಬೇಕಾಗಿತ್ತು. ಬಟ್ ಅವರೇ ಅದರೊಳಗಡೆ ಸೇರ್ಕೊಳ್ತಾರಲ್ಲ, ಅದಕ್ಕೆ ಗೊತ್ತಿಲ್ಲ ಯಾಕೆ ಅಂತ. ಅಂದರೆ ಒಳ್ಳೆ ಕ್ವೆಶ್ಚನ್ ನೀವು ಕೇಳ್ತಾ ಇರೋದು. ಬಿಕಾಸ್ ನಾನು ಏನು ಹೇಳಿದ್ರು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮುಖಾಂತರ ನೋಡ್ಬೋದು ಅಲ್ಲೇ. ಅಂದರೆ ಇವಾಗ ಕೆಲವರು ಸ್ಕಾಲರ್ಸ್ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಹಿಸ್ಟೋರಿಯನ್ಸ್ ಇದ್ದಾರೆ, ಇದನ್ನ ಸ್ಟಡಿ ಮಾಡಿರೋರು, ರಾಮಚಂದ್ರ ಗುಹಾ ಅನ್ನೋರು ಅಂತ ಒಬ್ರು ಆಗಿರ್ಬೋದು, ಅಥವಾ ಸಾಕಷ್ಟು ಜನ ಸಿಗ್ತಾರೆ. ಐ ಥಿಂಕ್ ಅವರ ಒಂದು ನಾನು ಕರೆಕ್ಷನ್ ಮಾಡೋದು ಎಲ್ಲ ಬ್ರಾಹ್ಮಣರಲ್ಲ ಅಲ್ಲ. ಐ ಥಿಂಕ್ ಸೊ ಪ್ರಾಬ್ಲಮ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ, ಓಕೆ, ಒಂದು ಬೇರೆ ಕತೆ ಮುಖಾಂತರ ಇದಕ್ಕೆ ನಾನು ಉತ್ತರ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಾನು 2013 ಪೋಲೆಂಡ್ಗೆ ಹೋಗಿದ್ದೆ. ಅಲ್ಲಿ ನಾನು ಇದ್ದಿದ್ದು ಊರು ಕ್ರಾಕೋವಿಂದ ಒಂದು 1.5 hours ಅವೇಲಿ ಹಿಟ್ಲರ್ದು ಕಾನ್ಸಂಟ್ರೇಷನ್ ಕ್ಯಾಂಪ್ ಇತ್ತು, ಆಶ್ವಿಟ್ಸ್ ಅಂತ. ಅಲ್ಲಿ 1942 ರಿಂದ 45 ಮಧ್ಯದಲ್ಲಿ ಒಂದು ಕನಿಷ್ಠ ಪಕ್ಷ ಅಂದ್ರೂ ಒಂದು 5 ರಿಂದ 15 ಲಕ್ಷ ಜನ ಸಾಯಿಸಿದ ಸ್ಥಳ ಅದು. ದೊಡ್ಡ ಕ್ಯಾಂಪು. ಒಂದು ಫುಲ್ ಕ್ಯಾಂಪ್ನ ಟೂರ್ ಮಾಡೋದಕ್ಕೆ ಒಂದು 6 hours ಬೇಕು ನಿಮಗೆ. ಪ್ಯಾಲೇಸ್ ಗ್ರೌಂಡ್ಸ್ ಅನ್ಕೊಳ್ಳಿ, ಪ್ಯಾಲೇಸ್ ಗ್ರೌಂಡ್ಸ್ ಒಳಗಡೆ ಒಂದು ಜನನ್ನ ಸಾಯಿಸೋದಕ್ಕೆ ಟ್ರೈನ್ ಒಳಗೆ ಬಂದು
ಜನನ ಇಳಿಸಿ ಪ್ಲಾಟ್ಫಾರ್ಮಲ್ಲಿ ಅವ್ರನ್ನ ಒಳಗೆ ಸಾಗಿಸಿ ಸಾಯಿಸ್ಬಿಟ್ಟು ಅವ್ರನ್ನ ದೇಹದ ಏನು ಸುಟ್ಟಾದ್ಮೇಲೆ ಏನಿದೆ ಪ್ರತಿಯೊಂದು ಆಗೋದು ಒಂದು ಸ್ಥಳದಲ್ಲಿ. ಆ ಕ್ಯಾಂಪ್ಗೆ ಹೋದಾಗ ನನಗೆ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅದು. ಅಂದರೆ ಪ್ರಿವಿಲೇಜ್ ಅಂದ್ರೆ ಏನು, ಈ ಶತಮಾನದಲ್ಲಿ ನಾನು ಹುಟ್ಟೋದಕ್ಕೆ, ಈ ಸಮಯದಲ್ಲಿ ನಾನು ಹುಟ್ಟಿರೋದಕ್ಕೆ ಎಷ್ಟು ಅದೃಷ್ಟ ಇದೆ ನಂದು, ಆ ಸಮಯದಲ್ಲಿ ಹುಟ್ಟಿದವರು ಯಾವ ಥರದ ಕಷ್ಟ ನೋಡಿದ್ರು ಅನ್ನೋದು ಒಂದು ಅರಿವಾಗಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಜೂಸು ಅಥವಾ ಆ ಒಂದು ಒಪ್ರೆಸ್ ಕಮ್ಯುನಿಟಿ, ಅವಾಗ ಜೂಸ್ ಇದ್ದವರು, ಅವರು ಯಾವ ಥರದ ಒಂದು ವಂಚನೆ, ಯಾವ ಥರದ ಒಂದು ದೌರ್ಜನ್ಯಕ್ಕೆ ಒಳಗಾಗಿದ್ದು, ಯಾವುದೇ ಥರದ ಅಧಿಕಾರ ಇಲ್ಲದೆ, ಬೇಸಿಕ್ ಡಿಗ್ನಿಟಿ ರೈಟ್ಸು ಇಲ್ಲದೆ ಇದಾಗಿದ್ದು, ಬಹಳ ಒಂದು ಕರಳನ್ನ ಕಿವುಚುವಂಥ ಎಕ್ಸ್ಪೀರಿಯನ್ಸ್. ಅಂದರೆ ನಿಮಗೆ ತೋರಿಸಿದಾರಲ್ಲಿ, ಯೂಟ್ಯೂಬಲ್ಲಿ ಕೂಡ ಅವೈಲೇಬಲ್ ಇದೆ, ಆಶ್ವಿಟ್ಸ್ ಅಂಡ್ ಬಿರ್ಕನೌ ಅಂತ ನೀವು ಹೋಗ್ಬಿಟ್ಟು ಟೈಪ್ ಮಾಡಿಬಿಟ್ಟು ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಹಾಕಿದ್ರೆ ಸಿಗುತ್ತೆ. ನಾನು ಪ್ರತಿಯೊಂದು ವಿಭಾಗನೂ ನೋಡಿದ್ದೀನಿ. ಅವ್ರನ್ನ ಡಿವೈಡ್ ಮಾಡೋರು, ಬರೋ ಜನರನ್ನ. ಒಂದು ಟ್ರೈನಲ್ಲಿ ಒಂದು ಲಾಟ್ ಬರೋರು, ಅದರಲ್ಲಿ ಒಂದು 10ರಿಂದ 15 ಒಂದು ಟ್ರೈನಲ್ಲಿ ಅನ್ಕೊಳ್ಳೋಣ ಒಂದು 100 ಜನ ಬಂದರು ಅಂತ, ಸುಮ್ಮನೆ ಕನ್ಸರ್ವೇಟಿವ್ ನಂಬರು. 10 ಜನ ಸತ್ತೋಗಿರೋರು ಬರೋವಾಗ್ಲೇನೆ, ಓವರ್ ಕ್ರೌಡೆಡ್, ಫುಡ್ಡು, ಚಳಿ. ಅದರಿಂದ ಇನ್ನು 90 ಜನದಲ್ಲಿ ಒಂದು 40-45 ಜನ ಹೆಂಗಸರು, ಮಕ್ಕಳು, ವಯಸ್ಸಾಗಿರೋರು, ಅವರೆಲ್ಲ ಏನು ಪ್ರಯೋಜನ ಇಲ್ಲ, ಅವ್ರನ್ನ ಸಪ್ರೇಟ್ ಮಾಡ್ಬಿಡೋರು. ಇನ್ನು ಮಿಕ್ಕಿದಂದು 40-45 ಜನ ಏನು ಪರ್ಸೆಂಟೇಜ್ ಇದ್ದಾರೆ, ಅವರು ಇರೋದ್ರಲ್ಲಿ ಸ್ವಲ್ಪ ಫಿಸಿಕಲಿ ಬೆಟರ್ ಇದ್ದಾರೆ. ಅವ್ರ ಕೈಲಿ ಯಾಕಂದ್ರೆ ಕ್ಯಾಂಪನ್ನು ನಡೆಸ್ಬೇಕಂದ್ರೆ ಕೆಲಸನೂ ಆಗ್ಬೇಕಲ್ವಾ, ಡ್ರೈನೇಜ್ ವರ್ಕು, ಆಮೇಲೆ ಫುಡ್ಡು, ಪ್ರತಿಯೊಂದು ನಿಮಗೆ ಒಂಥರ ಕಂಟೋನ್ಮೆಂಟ್ ನಡೆಸ್ದಂಗೆ ಅದು. ಸೊ ಅವರನ್ನ ಒಂದು ಕಡೆಗೆ ಉಳಿಸೋರು. ಕುದುರೆಗಳು, ಕತ್ತೆಗಳು, ಹಸುಗಳು, ಕೊಟ್ಟಿಗೆ ಏನಿರುತ್ತೆ ಅದಕ್ಕಿಂತ ಕೀಳುವಾಗಿರುವಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ವುಡನ್ ಮಂಚದ ಮೇಲೆ ಬಂಕ್ ಸಿಸ್ಟಮ್ ಇರೋದು, ಒಂದ್ರ ಮೇಲೆ 2 ಮಲಗ್ಬೋದು, 6 ಜನ ಮಲಗಬೇಕಾಗೋದು ಒಂದೊಂದರಲ್ಲಿ. ಕೆಳಗಡೆ ನೆಲದ ಮೇಲೆ ಯಾವನ್ ಮಲಗ್ತಾನೋ ಮೋಸ್ಟ್ಲಿ ಬೆಳಗ್ಗೆ ಹೇಳಲ್ಲ, ಯಾಕಂದ್ರೆ ಮೈ ಮೇಲೆ ಗಾಯಗಳಿರೋದು, ಇಲಿಗಳು ಬಂದು ಸಾಯಿಸ್ಬಿಟ್ಟು ಇಷ್ಟು ತಪ್ಪ ಹೆಗಣ ಇಲಿಗಳು. ಸೊ ಕೆಳಗಡೆ ನೆಲದ ಮೇಲೆ ಯಾರು ಮಲಗಿರೋ ಮೋಸ್ಟ್ಲಿ ಸತ್ತೋಗ್ತಾರೆ ಅವರು, ಬೆಳಗ್ಗೆ ನೋಡಲ್ಲ ಅವರು. ಬೆಳಗ್ಗೆ ನೀವು ಬದುಕಿದೀರಾ, ಅಕಸ್ಮಾತು ಬರ್ತಾರೆ ನಿಮ್ಮನ್ನ ಕೆಲ್ಸಕ್ಕೆ ಕರ್ಕೊಂಡು ಹೋಗೋದಕ್ಕೆ, ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಊಟ ಸಿಗಲ್ಲ ಅಷ್ಟೊಂದು ಕ್ಲಿಯರ್, 1 ಮೀಲ್ ಸಿಗ್ಬೋದೇನೋ, ಅದರಲ್ಲೂ ನಿಮ್ಗೇನು ಪೌಷ್ಟಿಕತೆ ಎಲ್ಲ ಇರೋದಿಲ್ಲ. ಸೊ ನೀವು ಬೆಳಗ್ಗೆ ಎದ್ದೋಗ್ಬೇಕಾದ್ರೆ ನಿಮ್ಮನ್ನ ಚೆಕ್ ಮಾಡ್ತಾರೆ, ಆ ಫೋಟೋಗಳೆಲ್ಲ ಅಲ್ಲಿದೆ, ಅಲ್ಲಿ ಸತ್ತಿದ್ಯಾ ಬದುಕಿದ್ಯಾ. ನೀವು ಆಚೆ ನಡ್ಕೊಂಡು, ಸತ್ತೋಗಿರೋರ್ನ ಎತ್ಕೊಂಡು ಹೋಗಿ ಬಿಸಾಕ್ತಾರೆ. ಬದುಕಿರೋರಲ್ಲೂ ನೀವು ಆಚೆ ಫೈಲಲ್ಲಿ ನಡ್ಕೊಂಡು ಹೋಗ್ಬೇಕು. ಎಲ್ಲರೂ ನಡ್ಕೊಂಡು ಹೋಗ್ಬೇಕಾದ್ರೆ ನೀವೇನಾದ್ರೂ ಸುಸ್ತಾಗಿ ನಡೀತಿದ್ದೀರಾ ಅಂದ್ರೆ ಸೈಡ್ ಮಾಡ್ಬಿಡ್ತಾರೆ, ಕರ್ಕೊಂಡೋಗಿ ಸಾಯಿಸ್ಬಿಡಿ ಅವನ್ನ. ಅಷ್ಟೇ. ಅದನ್ನ ತಿಳ್ಕೊಂಡು ಅಲ್ಲಿ ಜನರು ನರಪೇತ್ಲೆ ನಾರಾಯಣಗಳು, ನಿಮಗೆ ಕರುಳು, ಈ ಮೂಳೆಗಳು ಕಾಣಿಸ್ತಾ ಇದೆ, ಫೋಟೋಗಳು ಹಾಕಿದ್ದಾರೆ, ವಿಡಿಯೋನು ಸಿಗತ್ತೆ ನಿಮ್ಗೆ, ಎದೆ ಒಪ್ಸ್ಕೊಂಡು ಆಚೆ ನಡ್ಕೊಂಡು ಹೋಗ್ತಾ ಇದಾರೆ ಅವರು. ನಾನು ನನ್ಗೇನಾಗಿಲ್ಲ ಅಂತ, ಹಂಗಿಲ್ಲ, ನಾನು ಹಿಂಗೋದ್ರೆ ಸೈಡ್ ಹಾಕ್ಬಿಡ್ತಾರೆ ನನ್ನ, ಅವತ್ತೇ ಮುಗೀತು ಅಂತ. ಹಿಂಗೋದ್ರೆ ಅಟ್ಲೀಸ್ಟ್ ಒಂದ್ ದಿವಸ ಎಕ್ಸ್ಟ್ರಾ ನೋಡ್ಬೋದು. ನನ್ನ ಹೆಂಡತಿ ಮಕ್ಕಳನ್ನ ಅವತ್ತು ಸೆಪರೇಟ್ ಮಾಡಿದ್ರು, ಅವ್ರು ಬದುಕಿದಾರ ಇಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ಹುಡ್ಕೋದಕ್ಕೆ ಒಂದು ಪ್ರಯತ್ನ ಪಡ್ಬೋದು. ಸೊ ಈ ರೀತಿ ಅಲ್ಲ, ಯಾವುದೇ ಮನುಷ್ಯ ಸಾಯಕ್ಕೆ ಇಷ್ಟಪಡಲ್ಲ. ಸೊ ಈ ರೀತಿಯಾದ ಅತ್ಯಾಚಾರಗಳು ಅಂದ್ರೆ ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಖಂಡಿತವಾಗ್ಲೂ ನಿಮ್ಮ ವೀಕ್ಷಕರು ಯಾರ ಇದ್ರೆ ಯೂಟ್ಯೂಬಲ್ಲಿ ಇದೆ, ಇದು ಹೋಗಿ ನೋಡ್ಬೋದು. ಆಶ್ವಿಟ್ಸ್ ಅಂತ ನಾವು ಲಿಂಕಲ್ಲಿ ಬೇಕಾದ್ರೆ ನೀವು ಹಾಕ್ಬಿಡಿ, ಅದು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಅದು ಆ ಟೋರ್ ನಾನು ನೋಡ್ತಾ ಇದ್ದಾಗ, ಒಂದು 6 hours ಟೋರ್, ನಾನು ನನ್ನ ಫ್ರೆಂಡ್ ಹೋಗಿದ್ವಿ. ನಮ್ಮ ಗ್ರೂಪಲ್ಲಿ ಜರ್ಮನ್ಸು ಇದ್ರು, ಜರ್ಮನ್ ಅವರು ಬಂದಿದ್ರು. ಅಂಡ್ ಇದು ಆಗಿರೋದು ಜರ್ಮನ್ ನಾಜಿ ರಿಜಿಮ್ ಟೈಮಲ್ಲಿ. ಜರ್ಮನ್ ರೂಲರ್ ಮಾಡಿದ್ದು, ಡಿಕ್ಟೇಟರ್ ಆದಂಥ ಅಡಾಲ್ಫ್ ಹಿಟ್ಲರು, ಅವನ ನಾಜಿ, ಅವನ SS ಕಮಾಂಡರ್ಸು ಎಲ್ಲ ಮಾಡಿದ್ದು. ನನ್ನಲ್ಲಿ ಟೂರ್ ಶುರು ಆದಾಗ ಇವ್ರಿಗೇನು ಮರ್ಯಾದೆ ಇಲ್ವಾ ಇವ್ರಿಗೆ, ಈ ಜರ್ಮನ್ ಅವ್ರಿಗೆ ಬಂದಿದಾರಲ್ಲ ಮುಖ ಎತ್ಕೊಂಡು ಇವತ್ತು ನೋಡೋದಕ್ಕೆ ಇದನ್ನ. ಅಂದ್ರೆ ಇದೆಲ್ಲ ಆಗ್ತಾ ಇದೆ ಗುರು, ನಡ್ಕೊಂಡು ಹೋಗ್ತಾ ಇನ್ನೂ ಕೋಪ ಜಾಸ್ತಿ ಆಗ್ತಿದೆ. ಹಿಂಗ್ ಸಾಯಿಸಿದ್ರು ಇವರು ಪಾ ಅಂತ, ಅವ್ರಿಗೂ ಒಂದು ಅಷ್ಟು, ನಾನು ಏನ್ ಅಪ್ಪ ಅಂತ ಇದ್ದೀರಾ, ಒಳಗೆ ಅವಮಾನ ಆಗಲ್ವಾ ನಿಮ್ಗೆ, ಇವತ್ತು ಬಂದಿದ್ದೀನಿ ನೋಡ್ತಾ ಇದ್ದೀರಾ, ನೀವುಗಳೇ ಮಾಡಿರೋದಿದು ಅಂತ ನನ್ನ ಒಳಗಡೆ ಕೂಗೊಂದು. ಟೋರೆಲ್ಲ ಮುಗೀತು, ನನ್ನಲ್ಲಿ ಕೋಪ ಇದೆ, ಅವ್ರ ಮೇಲೆ ಕೋಪ ಇದೆ, ಜರ್ಮನ್ಸ್ ಮೇಲೆ ಕೋಪ ಇದೆ, ಇವತ್ತಿನ ಜರ್ಮನ್ಸ್ ಮೇಲೆ ಕೋಪ ಇದೆ ನನಗೆ. ಆ ಟೋರ್ ಆದ್ಮೇಲೆ ಟೋರ್ ಗೈಡ್ ಇದ್ದವರು ಫೀಮೇಲ್ ಎಷ್ಟು ಚೆನ್ನಾಗಿ ಒಂದು ಮಾತು ಹೇಳಿದ್ರು, ಅವತ್ತು ನನಗೆ ನನ್ನ ದಡ್ತನ ಅರ್ಥ ಆಗಿದ್ದು. ಅವ್ರು ಹೇಳಿದ್ರು, ನಾವಿದು ಮಾಡ್ತಿರೋ ಉದ್ದೇಶ ಜರ್ಮನ್ರ ಮೇಲೆ ದ್ವೇಷ ಹರಡೋದಕ್ಕಲ್ಲ. ಅಕಸ್ಮಾತ್ ನಿಮಗೆ ಕೋಪ ಬರ್ತಿದೆ, ಇದನ್ನ ಕೇಳಿದಾಗ ಎಲ್ರಿಗೂ ಕೋಪ ಬರುತ್ತೆ, ಸಹಜ ಅದು. ಕೆಲವ್ರಿಗೆ ಜರ್ಮನ್ರ ಮೇಲೆ ಕೋಪ ಬರ್ಬೋದು. ನಿಮ್ಮ ಕೋಪನ ಜರ್ಮನ್ರ ಮೇಲಿಂದ ತೆಗೆದ್ಬಿಡ್ರಿ, ಮನುಷ್ಯರ ಮೇಲೆ ಇಟ್ಕೊಳ್ಳಿ. ಯಾಕೆಂದ್ರೆ ಜರ್ಮನ್ರು ಮನುಷ್ಯರೇ, ಹಿಟ್ಲರು ಮನುಷ್ಯನೇ. ಅವ್ನಿಗೇನು ಕೊಂಬಿರ್ಲಿಲ್ಲ, ಅವ್ನಿಗೇನು ಬಾಲ ಇರಲಿಲ್ಲ, ಅವ್ನಿಗೇನು ನೀಲಿ ರಕ್ತ ಇರಲಿಲ್ಲ, ಅವ್ನಿಗೇನು 5 ಕಿಡ್ನಿ ಇರಲಿಲ್ಲ, 4 ಹಾರ್ಟ್ ಇರಲಿಲ್ಲ. ಮನುಷ್ಯನಲ್ಲಿ ಬಯಾಲಜಿಲಿ, ಅಟಾನಮಿಲಿ ಏನೇನು ಹೇಳುತ್ತೆ ಅವೆಲ್ಲದೂ ಅವನಲ್ಲೂ ಇತ್ತು. ಅವನು ಅದನ್ನ ಮಾಡ್ದ. ಯಾರಿಗೆ ಮಾಡ್ದ? ಇನ್ನೊಬ್ಬ ಮನುಷ್ಯಂಗೆ ಮಾಡ್ದ ಅವನು, ಬೇರೆ ಪ್ರಾಣಿಗೆ ಮಾಡಲಿಲ್ಲ. ಬೇರೆ ಸೊ ಒಬ್ಬ ಮನುಷ್ಯ ಜಾತಿ ಇನ್ನೊಬ್ಬ ಮನುಷ್ಯ ಜಾತಿಗೆ ಇದು ಮಾಡ್ದ ಅನ್ನೋ ಕೋಪ, ಬೇಸರ ನಿಮ್ಮಲ್ಲಿ ಇರಲಿ. ಅದು ಬಿಟ್ಟು ಒಬ್ಬ ಜರ್ಮನ್ ನಾನ್ ಜರ್ಮನ್ ಮಾಡ್ದ ಅಂತ ನೀವೇನಾರ ಇದನ್ನು ಯೋಚನೆ ಮಾಡಿದ್ರೆ ನಾವು ಫೇಲ್ ಆಗ್ತೀವಿ. ಅದು ನನಗೆ ಹೊಡಿತು. ಸೊ ಕಮಿಂಗ್ ಬ್ಯಾಕ್ ಟು ನೀವು ಕೇಳಿದ ಪ್ರಶ್ನೆ, ಬ್ರಾಹ್ಮಣರದ್ದಲ್ಲ ಇಲ್ಲಿ ಸಮಸ್ಯೆ ಇರೋದು, ಬ್ರಾಹ್ಮಣರು ಜನರು, ಇಟ್ಸ್ ದ ಸಿಸ್ಟಮ್. ನಾನ್ ಬ್ರಾಹ್ಮಣ್ಸ್ ಕೂಡ ಬ್ರಾಹ್ಮಣಿಕಲ್ ಸಿಸ್ಟಮ್ಗೆ
ತಲೆ ಬಾಗೋರಿದ್ದಾರೆ. ನನ್ನ ಗೌಡ್ರು ಫ್ರೆಂಡ್ಸು, ಲಿಂಗಾಯತ್ರ ಫ್ರೆಂಡ್ಸು, ಈವನ್ ಕೆಲವು ದಲಿತಾಸ್ ಕೂಡ ಬ್ರಾಹ್ಮಣಿಕಲ್ ಸಿಸ್ಟಮ್ನ ಫಾಲೋ ಮಾಡ್ತಾರೆ ಅವರು. ನೀವು ನಂಬ್ತಿರೋ ಬಿಡ್ತಿರೋ. ಹೌದು. ಈಗ ಸತ್ಯನಾರಾಯಣ ಪೂಜೆನ ಎಷ್ಟು ಜನ ಮಾಡಿಸಲ್ಲ, ದಲಿತರು ಮಾಡಿಸ್ತಾರೆ ಕೆಲವರು. ಗೃಹ ಪ್ರವೇಶ ಯಾಕೆ ಮಾಡೋದು ಸರ್ ನಿಮಗೆ ಗೊತ್ತಿತ್ತಾ? ನಾನು ಇದನ್ನು ತಿಳ್ಕೊಂಡು ಆಶ್ಚರ್ಯ ಆದೆ. ಗೃಹ ಪ್ರವೇಶ ಮಾಡೋದು, ನಿಮ್ಮ ಜಾಗನ ಹೊಸದಾಗಿ ಕಟ್ಟಿದ್ದೀರಾ, ಹೊಸದಾಗಿ ಒಂದು ಜೀವನ ಶುರು ಮಾಡ್ತೀರಾ ಅಂತ ಅಲ್ವಾ? ಹೊಸ ಜಾಗದಲ್ಲಿ ಹೊಸದಾಗಿ ಶುರು ಮಾಡ್ತೀರಾ ಅಂದ್ರೆ ಅಲ್ಲಿ ಹೋಮ ಮಾಡೋ ಅವಶ್ಯಕತೆ ಏನಿದೆ? ಹೋಮ ಯಾವಾಗ ಮಾಡ್ತೀರಾ ನೀವು? ಏನೋ ಪರಿಹಾರ, ಕೆಟ್ಟದ್ದೇನೋ. ಏನ್ ಕೆಟ್ಟದಾಗಿದೆ ನೀವು ಮನೆ ಕಟ್ಟಿರೋದ್ರಲ್ಲಿ? ಜಾಗ ನೋಡಿದೀರಾ? ಅದು ನಂಬಿಕೆ ಮುಂದೆ ಆಗ್ಬಾರ್ದು, ಅಲ್ಲೇನಾರು ಏನಾರ ಕಾರಣ ಇರ್ಬೇಕಲ್ವಾ? ಭೂತಗಳು ಈ ತರ ಇದ್ದಿದ್ರೆ ಮನೆನೇ ತಗೊಳ್ತಾ ಇರಲ್ಲ ನೀವು? ಅವೆಲ್ಲ ಮೊದಲೇ ವಾಶ್ ಔಟ್ ಆಗ್ಲಿ ಅಂತ. ಅಲ್ಲ, ಈಗ ಗಾಡಿ ತಗೊಳಕ್ಕಿಂತ ಮುಂಚೆನೆ ಸರ್ವಿಸ್ ಮಾಡಿಸ್ತಾರಲ್ಲ ಕೆಲವು. ಯಾರು ಮಾಡಿಸ್ತಾರೆ ಗಾಡಿ ತೊಗೊಳಕ್ ಮುಂಚೆ ಸರ್ವಿಸ್? ನಂಬಿಕೆ ಇಲ್ದವರು. ಅಲ್ಲ, ನಾನು ಹೇಳ್ತಿರೋದು ಒಂದು ನನ್ನ ಬಿಸ್ನೆಸ್ ಸರ್. ಅದೀಗ ಬಿಸ್ನೆಸ್ ಒಂದು ನನ್ನ ಪ್ರಕಾರದಲ್ಲಿ ಏನ್ ಅನ್ಸುತ್ತೆ ಇದು ನಾನು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಅಂದ್ರೆ, ಮನೆ ಕಟ್ಟೋದು ಯಾರು? ನನ್ನ ಮನೆ ಅಂದ್ರೆ ಕಟ್ಟೋ ಕಾರ್ಮಿಕನ ಜಾತಿ ಏನು? ಒಂದ್ ಗೆಸ್ ಮಾಡೋಣ. ಶೂದ್ರ, ದಲಿತ ಅಲ್ವಾ? ಅವನು ನಿಮ್ ಬೆಡ್ರೂಮು, ನಿಮ್ ಕಿಚನ್ನು, ನಿಮ್ ಲಿವಿಂಗ್ ರೂಮು, ನಿಮ್ ದೇವ್ರ ಮನೆ ಎಲ್ಲ ಅವನು ಓಡಾಡಿದಾನೆ. ಕ್ಲೀನ್ ಮಾಡ್ಬೇಕೀಗ. ಈಗ ಹೆಂಗ್ ಕ್ಲೀನ್ ಮಾಡ್ತೀರಾ? ತೊಳೆದ್ರು ಹೋಗಲ್ಲ ಅದು. ಗೋಮೂತ್ರ ಯಾಕೆ ಹಾಕ್ತಾರೆ? ಗೃಹ ಪ್ರವೇಶದಲ್ಲಿ ಹಸು ಕರ್ಕೊಂಡ್ಬರ್ತಾರೆ, ಗೋ ಗಂಜಲದಿಂದ ಚಿಮುಕಿಸ್ತಾರೆ. ಯಾಕೆ? ದೆವ್ವಭೂತ ಆಗಿದ್ದಿದ್ರೆ ಇದರಿಂದ ಹೋಗುತ್ತಾ ಅದು? ಯಾವ ಇದ್ರಲ್ಲಿ ಬರ್ದಿದೆ ದೆವ್ವಭೂತ ಪರಿಹಾರಕ್ಕೆ ನೀವು ಗೋಮೂತ್ರನ ಚಿಮುಕಿಸ್ಬೋದು ಅನ್ನೋದು? ಅಥವಾ ಹೋಮ ಆಯ್ತು, ನಾನು ದೆವ್ವಭೂತಕ್ಕೆ ಮಾಡ್ತಿದ್ದೀನಿ ಅಂದ್ರೆ ಹೇಳ್ಬಿಟ್ಟು ಮಾಡಿ ಅದನ್ನ. ನಾವಿದು ಗೃಹ ಪ್ರವೇಶ ಮಾಡ್ತಿರೋ ಕಾರಣ ದೆವ್ವಭೂತಗಳಿರ್ಬೋದು ಇಲ್ಲಿ, ಅದನ್ನ ಹೋಗ್ಲಾಡ್ಸೋದಿಕ್ಕೆ. ಬಟ್ ಅದಂತೂ ಹೇಳ್ತಿಲ್ವಲ್ಲ ಅವರು. ಈಗ ಅರ್ಥ ಆಯ್ತು ಬಿಡಿ. ಸೊ ನಿಮ್ಮ ಮನೆಯನ್ನ ಕಟ್ಟಿದವರು ನಿಮ್ಮ ಮನೆಯಲ್ಲಿ ಓಡಾಡಿದ್ದಾರೆ, ಈಗ ನೀವು ವಾಸಿಸ್ತಾ ಇದ್ದೀರಾ. ಎರಡರಲ್ಲೂ ಒಂದು ವ್ಯತ್ಯಾಸ ಇರಬೇಕು. ಈಗ ಒಂದು ಫೇಮಸ್ ಇನ್ಸಿಡೆಂಟ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ಪ್ರಕಾಶ್ ರಾಜ್ ಎಲ್ಲೋ ಹೋಗಿದ್ರು, ಅಥವಾ ನಮ್ಮ ಪ್ರೆಸಿಡೆಂಟ್ ಅವರೆಲ್ಲ ಹೋಗಿದ್ರು. ಇಂಡಿಯನ್ ಪ್ರೆಸಿಡೆಂಟ್ ಪ್ರಕಾಶ್ ರಾಜ್ ಬಿಟ್ಬಿಡೋಣ ಬಿಡಿ, ಪಾಪ ಭಾಳ ಸಣ್ಣವರು. ನಮ್ಮ ಇಂಡಿಯನ್ ಪ್ರೆಸಿಡೆಂಟ್ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ಅಸ್ಸಾಮಲ್ಲಿ ಅನ್ಸುತ್ತೆ ಜಗನ್ನಾಥ ಟೆಂಪಲ್ ಶುದ್ಧೀಕರಣ ಮಾಡಿದ್ರು ಟೆಂಪಲ್ನ. ಮೋದಿ ಅಲ್ಲ, ಪ್ರೆಸಿಡೆಂಟ್ ಕೋವಿಂದ್. ಇದ್ರ ಹಿಂದಿನ ಪ್ರೆಸಿಡೆಂಟ್ ಕೋವಿಂದ್ ಅವ್ರು ಇದ್ರಲ್ಲ, ಮುರ್ಮುರ್ ಅವ್ರ ಮುಂಚೆ. ಅವ್ರು ಹೋದಾಗ ಅವ್ರು ಹೋಗಿ ಬಂದಾದ್ಮೇಲೆ ಗೋಮೂತ್ರದಲ್ಲಿ ಒಂದು ಯಜ್ಞ ಮಾಡಿಸಿದ್ರು, ಶುದ್ಧೀಕರಣ. ಯಾಕೆ? ಸೊ ಈ ಒಂದು ಸಿಸ್ಟಮ್ ಅಗೇನ್ಸ್ಟ್ ನನಗೆ ಪ್ರಾಬ್ಲಮ್ ಇದೆ. ಸಿಸ್ಟಮ್ನ ಮೆನಿಪುಲೇಟ್ ಮಾಡ್ತಾ ಇರೋದು, ಮೊನೋಪಲೈಸ್ ಮಾಡಿರೋದು, ಅದ್ರ ಮೇಲೆ ನಂಗೆ ಪ್ರಾಬ್ಲಮ್ ಇದೆ. ಜನರ ಮೇಲೆ ನಂಗೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಮನುಷ್ಯನೇ. ಆ ಮನುಷ್ಯ ಜಾಗಕ್ಕೆ ಯಾಕೆ ಹೇಳ್ತಾ ಇರೋದು? ಬ್ರಾಹ್ಮಣರ ಮೇಲೆ ಇಲ್ಲ, ಬ್ರಾಹ್ಮಣ್ಯದ ಮೇಲೆ. ಬ್ರಾಹ್ಮಣಿಕಲ್ ಸಿಸ್ಟಮ್ ಏನಿದೆ, ಅಥವಾ ಒಂದು ಬ್ರಾಹ್ಮಣಿಕಲ್ ಸಿಸ್ಟಮ್ ಅನ್ನೋದಕ್ಕಿಂತ ಐ ವುಡ್ ಸೇ ಮೋಸ್ಟ್ಲಿ ಅದು ಪೇಟ್ರಿಯಾರ್ಕಿ ಏನ್ ಹೇಳತ್ತೆ ಪ್ರಪಂಚದಲ್ಲಿ. ಅಂದ್ರೆ ಅಂತ ಏನು ವ್ಯತ್ಯಾಸ ಇಲ್ಲ ಅಂತೀನಿ, ಎಕ್ಸೆಪ್ಟ್ ಮೇ ಬಿ ಜಾತಿ ಬಗ್ಗೆ ಅವ್ರು ಏನ್ ಹೇಳಿದ್ದಾರೆ. ಅಥವಾ ನೀವು ನನ್ನ ಪ್ರಕಾರ ಏನು ಯುನೀಕ್ ಇಲ್ಲ ಅವರ ಒಂದು ದೌರ್ಜನ್ಯದಲ್ಲಿ, ಆ ಸಿಸ್ಟಮಿನ ದೌರ್ಜನ್ಯದಲ್ಲಿ. ನಾನೇನು ಹೊಸ್ತಾನ ಏನ್ ನೋಡ್ತಿಲ್ಲ. ಏನ್ ಸಾಮಾನ್ಯವಾಗಿ ನೋಡ್ತೀವಿ ಅಂದ್ರೆ, ಗಂಡಸರು ಅಧಿಕಾರದಲ್ಲಿ ಇರಬೇಕು, ಅವ್ರಿಗೆ ಇವಾಗ ಕನ್ಯಾದಾನ ಯಾಕೆ ಮಾಡ್ತಾರೆ? ಪ್ರಾಪರ್ಟಿನ ಕೊಟ್ಟಂಗದು. ಕನ್ಯಾದಾನದ ನೀವು ನೋಡೋದಾಯ್ತಂದ್ರೆ, ಇದು ನನ್ನ ಪ್ರಾಪರ್ಟಿ ಅಪ್ಪ, ಮಗಳು ವಸ್ತುನ ನಾನು ನಿನಗೆ ಕೊಡ್ತಾ ನೀನ್ ನೋಡ್ಕೋ. ಸೊ ಈ ಒಂದು ಸಿಸ್ಟಮ್ ಮೇಲೆ ನನಗೆ ಪ್ರಾಬ್ಲಮ್ ಇರುತ್ತೆ. ಅಫ್ಕೋರ್ಸ್ ನಾನು ಅದರಲ್ಲೇ ಮದುವೆ ಆದೆ, ಅದೇ ಸಂಪ್ರದಾಯಕ್ಕೆ. ಎಷ್ಟೊಂದು ಜನ ಒಂದು ಕಲ್ಚರ್ನ, ಒಂದು ಸಂಪ್ರದಾಯನ ಯಾಕೆ ಫಾಲೋ ಮಾಡ್ತಾರೆ ಅಂದ್ರೆ, ಅವ್ರು ನಂಬಲ್ಲ ಅದನ್ನ. ನಂದೇ ಕತೆ ಹೇಳ್ತಾ ಇಲ್ಲ, ನಾನು ನನ್ನ ಹೆಂಡತಿ ಇಬ್ರು ನಂಬಲ್ಲ ಅದರಲ್ಲಿ. ಬಟ್ ದೊಡ್ಡವರಿದ್ದಾರೆ, ಅವ್ರಿಗೆ ಹರ್ಟ್ ಮಾಡಬಾರ್ದು. ಹರ್ಟ್ ಮಾಡೋದಕ್ಕೂ ರೆಡಿ ನಾವು. ನಾನ್ ರೆಡಿ, ಬಟ್ ಇಬ್ರು ರೆಡಿ ಇದೀವಾ? ಯಾಕಂದ್ರೆ ಒಂದು ಮದುವೆ ಅಂತ ಬಂದ್ಮೇಲೆ ನಾನೇ ಇಂದ್ರ ನಾನೇ ಚಂದ್ರ ಅಂತಿರಕ್ಕಾಗಲ್ಲ. ಎರಡು ಕುಟುಂಬ, ಎರಡು ಜೀವಗಳ ಕುಟುಂಬ ಅನ್ನೋದಕ್ಕಿಂತ ಎರಡು ಮನಸ್ಸುಗಳ ಒಂದು ಮೇಲನ ಅದು. ಇವಾಗ ನಾನು ಇಲ್ಲ, ನನಗೆ ಇಷ್ಟ ಇಲ್ಲ ಇದು, ಅಥವಾ ನನಗೆ ಕೇರ್ ಇಲ್ಲ, ಅವ್ರಿಗೆ ಬೇಜಾರು ಮಾಡ್ಕೊಂಡು ಐ ಡೋಂಟ್ ಕೇರ್, ಆಕೆ ಹೇಳ್ಬೋದು ನಾನು ಒಪ್ಕೊಂತೀನಿ ನಿನ್ ಜೊತೆಗೆ, ನನಗೂ ಇದ್ರ ಮೇಲೆ ನಂಬಿಕೆ ಇಲ್ಲ, ಆಯ್ತಾ, ನಾನು ನಿನ್ ಜೊತೆಗೆ ಇದ್ದೀನಿ 100%, ನನಗೂ ನಂಬಿಕೆ ಇಲ್ಲ. ಬಟ್ ನನಗೆ ಅವ್ರು ಏನ್ ಅನ್ಕೊಂತಾರೆ ಅನ್ನೋದ್ರ ಬಗ್ಗೆ ಕಾಳಜಿ ಇದೆ. ಅವ್ರು ಬಿಟ್ಬಿಡು, ನಮ್ಮ ಅಪ್ಪ ಅಮ್ಮ ಏನ್ ಅನ್ಕೊಂತಾರೆ ಅನ್ನೋದ್ರ ಬಗ್ಗೆ ಕಾಳಜಿ ಇದೆ. ಅಂಡ್ ನಾನು ಇವಾಗ ಇಲ್ಲಿ ಒಂದು ಮೇಲ್ ಡಾಮಿನೇಷನ್ ಅಥವಾ ಮೇಲ್ ಪ್ರಿವಿಲೇಜ್ ಅಂತ ಹೇಳಿದ್ನಲ್ಲ, ನನ್ನ ಮೇಲ್ ಪ್ರಿವಿಲೇಜ್ ಏನು ಅಂದ್ರೆ, ಅವ್ರು ಏನಾದ್ರು ಅನ್ಕೊಳ್ಳಿ, ನಾನು ಕೇರ್ ಮಾಡಲ್ಲ. ಬಟ್ ಹೆಂಗ್ಸನ್ ಆತರ ಬೆಳೆಸಿರಲ್ಲ ಅಲ್ವಾ. ಅವಳು ಇವಾಗ ಬೆಳೆದಿರೋವಳು, ಅವ್ರ ಅಪ್ಪ ಅಮ್ಮಂದ್ರು ಅಟ್ ದ ಎಂಡ್ ಆಫ್ ದ ಡೇ ಒಂದು ಹೆಣ್ಮಕ್ಳು ಪೇರೆಂಟ್ಸ್ ಆಗಿ ಬೆಳೆಸಿರೋರು. ನಮ್ಮ ಅಪ್ಪ ಅಮ್ಮಂದ್ರು ಗಂಡು ಮಕ್ಳನ್ನ ಬೆಳೆಸಿರೋರು. ವ್ಯತ್ಯಾಸ ಇದೆ ಎರಡರಲ್ಲೂ. ನಮ್ಮ ಅಪ್ಪ ಹೇಳ್ತಾರೆ ಈಗಲೂ, ನಿಮ್ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ ಅಂತ. ನಾನು ಹೇಳ್ತೀನಿ, ಬಿಕಾಸ್ ನಾವು ಗಂಡು ಮಕ್ಳು. ನಾವಿಬ್ರು ಹೆಣ್ಮಕ್ಳಾಗಿದ್ರೆ ನಿಮ್ಗೂ ಒಂದು
ಆತಂಕ ಇರೋದು. ಜನ ಏನು ಹೇಳ್ತಾರೆ, ಬಂದಿರೋದು ಎಲ್ಲೋ ಒಂದ್ ಕಡೆ. ಸೊ ಸಿಸ್ಟಮ್ ಬಗ್ಗೆ ನನಗೆ ಒಂದಿಷ್ಟು ಇಶ್ಯೂಸ್ ಇದೆ. ಇನ್ಫ್ಯಾಕ್ಟ್ ನಾವು ಮದುವೆ ಆದ್ಮೇಲೆ ಸುಮಾರು ದಿನಗಳಾದ್ಮೇಲೆ ಹಿತಾನೇ ಹೇಳಿದ್ಲು, ನಾವು ಮಂತ್ರಮಾಂಗಲ್ಯ ಆಗ್ಬೋದಿತ್ತು. ನನಗೆ ಅವಾಗ ಗೊತ್ತಿರಲಿಲ್ಲ ಕುವೆಂಪು ಅವ್ರದ್ದೊಂದಿತ್ತು ಇದು. ನನಗೆ ಗೊತ್ತಿದ್ರೆ ನಾನು ನಮ್ಮ ಅಪ್ಪ ಅಮ್ಮನ್ನ ಕನ್ವಿನ್ಸ್ ಮಾಡ್ತಿದ್ದೆ. ಬಿಕಾಸ್ ನನಗೂ ಅದ್ರಲ್ಲಿ ನಂಬಿಕೆ ಇಲ್ಲ. ದೊಡ್ಡವ್ರಿಗೆ ನಾನು ಮನ್ಸನ್ನ ಇದು ಮಾಡಬಾರ್ದು ಅಂತ ನಾವು ಒಂದು ಒಪ್ಪಂದದಲ್ಲಿ ಮಾಡಿದ್ದು. ಬಟ್ ಇದು ಗೊತ್ತಿದ್ದಿದ್ರೆ ನನಗೂ ಬೈದ್ಲು, ನೀನಾರು ಹೇಳೋದಲ್ವಾ, ನಿನ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀಯಲ್ಲ, ನೀನ್ ಅಟ್ಲೀಸ್ಟ್ ಅವಾಗ ಹೇಳಿದ್. ನಾನು ಅವಾಗ ಹೇಳ್ದಲ್ಲಮ್ಮ ನೀನ್ ಮದುವೆ ಆಗ್ತೀಯಾ ಅಂತ ಹೇಳಿದ್ದೆ, ನನ್ಗೊಂದು ಶಾಕಲ್ಲಿ ಇದ್ದೀನಿ ನಾನು ಅದರಲ್ಲಿ ಬಂದು ಇವಾಗ ಮಂತ್ರಮಂಗಲ್ಯ ಆಗೋಣ ಅಂತ ಹೇಳಿದ್ರೆ. ಸೊ ಎನಿವೆ, ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಹುಡುಗಿ ಒಪ್ಕೊಂಡಿದ್ದೆ ದೊಡ್ಡದು ಅನ್ನೋ ತರ ನೀವು. ಹುಡುಗಿ ಒಪ್ಕೊಂಡಿದ್ದೆ ದೊಡ್ಡದು ಅನ್ನೋದಕ್ಕಿಂತ ಮದುವೆ ಆಗ್ತಾ ಇದೀನಪ್ಪ ಅಂದ್ರೆ ಅದ್ರ ಜೊತೆಗೆ ನಂಗೆ ಇನ್ನ ಬೇರೆ ಬೇರೆ ಜವಾಬ್ದಾರಿಗಳಿದೆ. ಇವಾಗ ಅದ್ರ ಬಗ್ಗೆ ನನ್ನ ಒಂದು ಗಮನ ಇದೆ. ಇದಾಯ್ತು, ಅವಳಿಗೆ ಅವ್ರ ಮನೆಯವ್ರನ್ನ ಸಂತೋಷ ಪಡೋದು ಒಂದು ವಿಧಾನ ಆಯ್ತು ಅಂದ್ರೆ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಇದೊಂದು ತ್ಯಾಗ ಅಂತ ನೋಡಿದೆ ನಾನು. ಬಟ್ ಆ ಸಿಸ್ಟಮ್ ಮೇಲೆ ನನಗೆ ಪ್ರಾಬ್ಲಮ್ ಇದೆ. ಈಗ ಇನ್ ಮುಂದಕ್ಕೆ ಹೋಗ್ತಾ ಅಂತೂ ಖಂಡಿತವಾಗ್ಲಿ ಅದಾಗೋವರೆಗೂ ಅವಳು ಅವ್ರ ಮನೆಯಿಂದ ಬಂದವಳು, ನನ್ಗೆ ಯಾವುದೇ ತರದ ಒಂದು ನಮ್ಮಿಬ್ಬರ ಒಂದು ಏಜೆನ್ಸಿ ಅನ್ನೋದಿರಲ್ಲ. ಇವಾಗ ನಾವಿಬ್ರು ಡಿಸೈಡ್ ಮಾಡ್ತೀವಿ ನಾವು ಏನ್ ಮಾಡ್ಬೇಕು ಅನ್ನೋದು. ಇವಾಗ ನಾವು ಮನೆಗೆ ತಗೊಂಡ್ರೆ ಗೃಹ ಪ್ರವೇಶ ಮಾಡ್ತೀವ, ಮಾಡಲ್ವಾ? ನಾವು ಮನೆ ಕಟ್ಟಕ್ ಮುಂಚೆ ಗುದ್ಲಿ ಪೂಜೆ ಮಾಡ್ತೀವ, ಮಾಡಲ್ವಾ? ಅದು ನಮಗ್ ಬಿಟ್ಟಿರೋದು. ಇವಾಗ ನಾನು ಸತ್ಯನಾರಾಯಣ ಪೂಜೆ ಮಾಡ್ತೀನ, ಮಾಡಲ್ವಾ? ಇಲ್ಲಿ ನಮ್ಮಿಬ್ಬರ ಒಂದು ಒಪ್ಪಿಗೆ ಬೇಕಾಗಿರೋದು. ಅಲ್ಲಿ ಇನ್ನ ನಾವಿಬ್ರು ಆ ಒಂದು ಮಿಲನಕ್ಕೆ ಬಂದಿರಲಿಲ್ಲ. ಎಷ್ಟೊಂದು ಕುಟುಂಬಗಳ ಸದಸ್ಯರದು ಒಂದು ಆಶೀರ್ವಾದನೂ ಬೇಕಾಗತ್ತೆ. ಸೊ ನನ್ಗೇನಿತ್ತು ಅಂದ್ರೆ, ನನಗೆ ಕೇರಿಲ್ಲ ಅವ್ರೇನು ಅನ್ಕೊಳ್ತಾರೆ ಅಂತ, ಬಟ್ ಅವಳ ಬಗ್ಗೆ ನನಗೆ ಕೇರಿದೆ. ಅವಳ ಮನ್ಸನ್ನ ನಂಗೆ ನೋವ್ಸಕ್ಕೆ ಇಷ್ಟ ಇಲ್ಲ. ಅವಳಿಗೆ ಅಕಸ್ಮಾತ್ ಅವರ ಹಿರಿಯರಿಗೆ, ಕುಟುಂಬದವ್ರಿಗೆ ಅವಳಿಗೆ ಗೌರವ ಸಲ್ಲಿಸಬೇಕು, ಅವಳಿಗೂ ನಂಬಿಕೆ ಇಲ್ದವ್ರೆ ನಾನು ಇದನ್ನ ಮಾಡ್ತೀನಿ, ನಾನು ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಅದೇ ಅಲ್ವಾ ರಿಲೇಶನ್ಶಿಪ್ ಅಂತ. ಸೊ ಆ ಒಂದು ಲೆಕ್ಕದಲ್ಲಿ ಸೊ ನನಗೆ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ಸಿಸ್ಟಮ್ ಮೇಲೆ ಪ್ರಾಬ್ಲಮ್ ಇದೆ. ಅಂಡ್ ಐ ಥಿಂಕ್ ಆ ಸಿಸ್ಟಮ್ನ ಸ್ಟ್ರಕ್ಚರಲಿ ಡಿಸ್ಮ್ಯಾಂಟಲ್ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಅದನ್ನ ಸಮಾಜದ ಮೇಲೆ ಬಿಟ್ಬಿಟ್ರೆ ಆಗಲ್ಲ ಅಂತ ನನ್ನ ನಂಬಿಕೆ ಇರೋದು. ಟಾಪ್ ಅಪ್ ಇಂದ ಬರಬೇಕು. ಐ ಥಿಂಕ್ ಇದೇ ಲಾಗಳು ಇನ್ನ ಸ್ಟ್ರಿಕ್ಟರ್ ಲಾಸ್ ಬೇಕು. ಐ ಥಿಂಕ್ ಎಷ್ಟೊಂದು ಜನ ಕೇಳ್ತಾರಲ್ಲ ರಿಸರ್ವೇಶನ್ ತೆಗೆದ್ಬಿಡಿ ಅಂತ. ನನ್ನ ಒಂದೇ ಆಸೆ ಇರೋದು, ರಿಸರ್ವೇಶನ್ ತೆಗೆಯೋ ಅವಶ್ಯಕತೆನೇ ಇಲ್ಲ ಸರ್, ಇದ್ರ ಬಗ್ಗೆ ಜಾತಿನೇ ತೆಗೆದ್ಬಿಡೋಣ. ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡೋಣ ಖಂಡಿತ.